ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸರ್ಕಾರ ಒಂದು ವಿಶೇಷ ತನಿಖಾ ತಂಡ ಅಂದ್ರೆ SIT ರಚಿಸಿರುವ ಬಗ್ಗೆ. ಹೌದು, ಇದೊಂದು ನಿಜಕ್ಕೂ ಮಹತ್ವದ ಬೆಳವಣಿಗೆ ಅಂತಾನೆ ಹೇಳಬೇಕು. ಹೌದು. ನಮ್ಮ ಹತ್ರ ಇರೋ ಯೂಟ್ಯೂಬ್ ವಿಡಿಯೋ ಸಾರಾಂಶಗಳ ಆಧಾರದ ಮೇಲೆ ಇದರ ಹಿಂದಿನ ಕಾರಣಗಳೇನು, ಸವಾಲುಗಳೇನು, ಒಟ್ಟಾರೆ ಇದರ ಪರಿಣಾಮಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ನೋಡಿ, ಮುಖ್ಯವಾಗಿ ತೀವ್ರವಾದ ಸಾರ್ವಜನಿಕ ಒತ್ತಡ ಇತ್ತು, ಮತ್ತೆ ರಾಷ್ಟ್ರ ಮಟ್ಟದಲ್ಲೂ ಈ ಪ್ರಕರಣ ಗಮನ ಸೆಳೆದಿತ್ತು. ಮೂಲಗಳ ಪ್ರಕಾರ ಹಲವಾರು ಸಂಘಟನೆಗಳು ನಿರಂತರವಾಗಿ ಮನವಿ ಮಾಡ್ತಾನೆ ಇದ್ರು. ಇದೆಲ್ಲ ಸರ್ಕಾರದ ಮೇಲೆ ಒತ್ತಡ ತಂದಿದೆ. ಹಾಗಾಗಿ ಈ ನಿರ್ಧಾರ ಬಂದಿದೆ. ಇದು ತನಿಖೆಯ ದಾರಿಯಲ್ಲಿ ಒಂದು ಮುಖ್ಯ ಘಟ್ಟ ಅಲ್ವಾ? ಹೌದು, ಖಂಡಿತವಾಗಿ. ಸರಿ, ಈ SIT ತಂಡದಲ್ಲಿ ಯಾರ್ಯಾರಿದ್ದಾರೆ? ಅಧಿಕಾರಿಗಳ ಹಿನ್ನೆಲೆ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಇದು ಈ ಕೇಸ್ಗೆ ಎಷ್ಟು ಸರಿ ಹೊಂದುತ್ತೆ? ಖಂಡಿತ. ತಂಡದ ಮುಖ್ಯಸ್ಥರು ಆಂತರಿಕ ಭದ್ರತಾ ವಿಭಾಗದ ADGP ಪ್ರಣಬ್ ಮೊಹಾಂತಿ, 1994 ಬ್ಯಾಚ್ IPS ಅಧಿಕಾರಿ. ಓಕೆ. ಅವ್ರ ಜೊತೆ DIGP MN ಅನುಚೇತ್ ಇದ್ದಾರೆ. ಇವರು ನಿಮಗೆ ಗೊತ್ತಿರಬಹುದು, ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ SIT ಮುಖ್ಯಸ್ಥರಾಗಿದ್ರು. ಹೌದು, ಕೇಳಿದ್ದೀನಿ. ಆಮೇಲೆ DCP ಸೌಮ್ಯಲತಾ, ಇವರು ಕೂಡ ಹಿಂದೆ ಶಾಸಕ ಮುನಿರತ್ನ ವಿರುದ್ಧದ ಕೇಸ್ನ SITಯಲ್ಲಿದ್ರು. ಮತ್ತೆ SP ಜಿತೇಂದ್ರ ಕುಮಾರ್ ದಯಾಮ್. ಅಂದ್ರೆ ಸಾಕಷ್ಟು ಅನುಭವಿ ಅಧಿಕಾರಿಗಳೇ ಇದ್ದಾರೆ ತಂಡದಲ್ಲಿ. ಹೌದು, ಇವರೆಲ್ಲ ಸಾಮಾನ್ಯವಾಗಿ ನಿಷ್ಠಾವಂತರು, ನಿಷ್ಪಕ್ಷಪಾತಿಗಳು ಅಂತಾನೆ ಒಂದು ಅಭಿಪ್ರಾಯ ಇದೆ. ಅವರ ಹಿಂದಿನ ಅನುಭವಗಳು ಈ ಕೇಸ್ನ ಸವಾಲುಗಳನ್ನು ಎದುರಿಸೋಕೆ ಸಹಾಯ ಆಗ್ಬೋದು ಅಂತ ನಿರೀಕ್ಷಿಸಬಹುದಾ? ಹೌದು, ಆ ನಿರೀಕ್ಷೆ ಖಂಡಿತ ಇದೆ. ಈ ತಂಡಕ್ಕೆ ಯಾವ ರೀತಿ ಅಧಿಕಾರಗಳಿರುತ್ತೆ, ಹೇಗೆ ಕೆಲಸ ಮಾಡುತ್ತೆ? ಸಾಮಾನ್ಯವಾಗಿ SIT ಅಂದ್ರೆ ಅದಕ್ಕೆ ಸ್ವಾಯತ್ತತೆ ಇರುತ್ತೆ, ಬೇಕಾದ ಸಂಪನ್ಮೂಲಗಳು ಸಿಗುತ್ತೆ. ಮುಖ್ಯವಾಗಿ ಸ್ಥಳೀಯ ಪೊಲೀಸ್ ಠಾಣೆಯ ಪ್ರಭಾವದಿಂದ ಮುಕ್ತವಾಗಿರ್ತಾರೆ. ಅದು ಮುಖ್ಯ ಅಲ್ವಾ? ಹೌದು. ಹಳೆಯ ಕೇಸ್ಗಳನ್ನ ಮತ್ತೆ ಪರಿಶೀಲನೆ ಮಾಡಬಹುದು, ತನಿಖಾ ವ್ಯಾಪ್ತಿ ವಿಸ್ತಾರವಾಗಿರುತ್ತೆ. ಇವರು ನೇರವಾಗಿ ಸರ್ಕಾರಕ್ಕೆ ಅಂದ್ರೆ CM ಅಥವಾ ಗೃಹ ಸಚಿವರಿಗೆ ಅಥವಾ ಕೋರ್ಟ್ ಮೇಲ್ವಿಚಾರಣೆ ಇದ್ರೆ ಕೋರ್ಟ್ಗೆ ರಿಪೋರ್ಟ್ ಮಾಡ್ತಾರೆ. ಒತ್ತಾಯ ಇತ್ತು, ಅದು ಆಗಿಲ್ಲ ಅಂತ. ಇದ್ರ ಬಗ್ಗೆ ಏನಂತೀರಿ? ಹೌದು, ನೀವು ಹೇಳಿದ್ದು ನಿಜ. ನಿವೃತ್ತ ಅಥವಾ ಹಾಲಿ ನ್ಯಾಯಾಧೀಶರ ಮೇಲ್ವಿಚಾರಣೆ ಬೇಕು ಅಂತ ಬಲವಾಗಿ ಕೇಳಿ ಬಂದಿತ್ತು. ಅದು ಈಡೇರಿಲ್ಲ. ಇದರಿಂದ ಏನಾಗ್ಬೋದು ಅಂದ್ರೆ ದೂರುದಾರರಲ್ಲಿ ಅಥವಾ ಸಾರ್ವಜನಿಕರಲ್ಲಿ ತನಿಖೆಯ ನಿಷ್ಪಕ್ಷಪಾತತೆ ಬಗ್ಗೆ ಸ್ವಲ್ಪ ಸಂಶಯ ಮೂಡ್ಬೋದು. ಹೌದು. ಜೊತೆಗೆ ದೂರುದಾರರ ಮೇಲೆ ಒತ್ತಡ, ಹೇಳಿಕೆಗಳು ಲೀಕ್ ಆಗ್ತಿವೆ ಅನ್ನೋ ಆರೋಪಗಳು ಇವೆ ಅಂತ ಕೂಡ ಕೇಳಿಬಂತು. ಆಕ್ಚುಲಿ ಅದು ಕೂಡ ಬಹಳ ಗಂಭೀರವಾದ ಆರೋಪ. ಇದೆಲ್ಲ ತನಿಖೆಯ ವಿಶ್ವಾಸಾರ್ಹತೆಗೆ ಒಂದು ದೊಡ್ಡ ಸವಾಲು. ಖಂಡಿತ. ಮತ್ತೆ ದೂರುದಾರರ ಸುರಕ್ಷತೆ ಮತ್ತು ವಿಶ್ವಾಸಾರ್ಹತೆ ವಿಷಯ 10 ವರ್ಷಗಳ ನಂತರ ಮುಂದೆ ಬಂದಿದ್ದಾರೆ. ಸಾಕ್ಷಿ ರಕ್ಷಣೆ ಕೊಟ್ರೆ ಮಾತ್ರ ಜಾಗ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆಯಲ್ವಾ? ನಿಜಕ್ಕೂ ಕರ್ನಾಟಕದಲ್ಲಿ ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಇದೆ, ಆದ್ರೆ ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಜಾರಿಯಾಗುತ್ತೆ ಅನ್ನೋದೊಂದು ಪ್ರಶ್ನೆನೇ. ಇನ್ನೊಂದು ಅತಿದೊಡ್ಡ ಚಾಲೆಂಜ್ ಅಂದ್ರೆ ಸಮಯ. 10 ವರ್ಷ ಅಂದ್ರೆ ಅಷ್ಟು ಹಳೆಯ ಶವಗಳನ್ನು ಹುಡುಕೋದು, ಗುರುತು ಪತ್ತೆ ಮಾಡೋದು, ಸಾವಿಗೆ ಕಾರಣ ಏನು ಅಂತ ವೈಜ್ಞಾನಿಕವಾಗಿ ಹೇಳೋದು, ಅದೆಲ್ಲ ತುಂಬಾ ಕಷ್ಟ. ದೇಹಗಳು ಏನಾದ್ರೂ ಪೂರ್ತಿ ಡಿಕಂಪೋಸ್ ಆಗಿದ್ರೆ? ಹೌದು, ಹಾಗಾಗಿದ್ರೆ ಸಾಕ್ಷ್ಯಗಳು ಸಿಗೋ ಸಾಧ್ಯತೆ ತೀರಾ ಕಡಿಮೆ. ಇದು ಬಹುದೊಡ್ಡ ಸವಾಲು. ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ತನಿಖೆಗೆ ಯಾವ ರೀತಿಯ ಟೆಕ್ನಾಲಜಿ, ಯಾವ ವಿಧಾನಗಳು ಸಹಾಯ ಮಾಡಬಹುದು? ಇಲ್ಲಿ ಆಧುನಿಕ ವಿಧಿವಿಜ್ಞಾನ ಅಂದ್ರೆ ಫೊರೆನ್ಸಿಕ್ ಸೈನ್ಸ್ ಬಹಳ ಮುಖ್ಯ ಆಗುತ್ತೆ. ಫೊರೆನ್ಸಿಕ್ ಆಂಥ್ರೋಪಾಲಜಿ ಅಂತ ಇದೆ. ಅದರಲ್ಲಿ ಮೂಳೆಗಳನ್ನ ವಿಶ್ಲೇಷಣೆ ಮಾಡಿ ವಯಸ್ಸು, ಲಿಂಗ ಇತ್ಯಾದಿ ಕಂಡುಹಿಡಿಬಹುದು. ಓ ಹೌದಾ? ಮತ್ತೆ DNA ಅನಾಲಿಸಿಸ್ ಗುರುತು ಪತ್ತೆಗೆ ಸಹಾಯ ಮಾಡುತ್ತೆ. ಟಾಕ್ಸಿಕಾಲಜಿ ಮೂಲಕ ವಿಷ ಅಥವಾ ಡ್ರಗ್ಸ್ ಏನಾದರೂ ಇದೆಯಾ ನೋಡ್ಬೋದು. ಆಸಿಡ್ ದಾಳಿ ಆಗಿದ್ರೆ ಅದರ ವಿಶ್ಲೇಷಣೆ. ಆಮೇಲೆ ಡಿಜಿಟಲ್ ಫೊರೆನ್ಸಿಕ್ಸ್. ಡಿಜಿಟಲ್ ಫೊರೆನ್ಸಿಕ್ಸ್ ಅಂದ್ರೆ ಹಳೆ ಫೋಟೋಗಳು, ವಿಡಿಯೋಗಳು, ಕಾಲ್ ರೆಕಾರ್ಡ್ಸ್ ಏನಾದರೂ ಇದ್ರೆ ಅದನ್ನ ರಿಕವರ್ ಮಾಡಿ ಪರಿಶೀಲಿಸೋದು. ಸರಿ. ತನಿಖಾ ತಂತ್ರಗಳ ಬಗ್ಗೆ ಏನ್ ಹೇಳಬಹುದು? ಹಿಂದಿನ ಸಾಕ್ಷ್ಯಗಳನ್ನು ಮತ್ತೆ ವಿಶ್ಲೇಷಣೆ ಮಾಡೋದು, ಕ್ರೈಮ್ ಪ್ಯಾಟರ್ನ್ ಏನಾದರೂ ಇದೆಯಾ ಅಂತ ನೋಡೋದು, ಇದೇ ತರಹದ ಬೇರೆ ಕೇಸ್ಗಳ ಜೊತೆ ಹೋಲಿಕೆ ಮಾಡೋದು, ದೂರುದಾರರ ಹೇಳಿಕೆಗಳನ್ನ ಕ್ರಾಸ್ ವೆರಿಫೈ ಮಾಡೋದು, ಇದೆಲ್ಲ ಮಾಡಬೇಕಾಗತ್ತೆ. ಇದು ಯಾವುದು ಸರಣಿ ಅಪರಾಧದ ಭಾಗವಾಗಿರಬಹುದಾ ಅನ್ನೋ ಆಂಗಲ್ನಲ್ಲೂ ನೋಡ್ಬೇಕಾಗತ್ತಾ? ಖಂಡಿತ. ಆ ಸಾಧ್ಯತೆಯನ್ನು ತಳ್ಳಿ ಹಾಕೋ ಹಾಗಿಲ್ಲ. ಇದೆಲ್ಲದರ ಮಧ್ಯೆ 2003ರಲ್ಲಿ ಕಾಣೆಯಾಗಿದ್ದ MBBS ವಿದ್ಯಾರ್ಥಿನಿ ಅನನ್ಯ ಭಟ್ ಅವರ ಕುಟುಂಬದವರು ಹೊಸದಾಗಿ ದೂರು ಕೊಟ್ಟಿರೋದು ಕೂಡ ಗಮನ ಸೆಳೆದಿದೆ. ಹೌದು, ಅದು ಕೂಡ ಒಂದು ಮುಖ್ಯ ಬೆಳವಣಿಗೆ. ಈ ಹೊಸ ದೂರಿಗೂ ಅನಾಮಧೇಯ ವ್ಯಕ್ತಿಯ ದೂರಿಗೂ ಏನಾದರೂ ಸಂಬಂಧ ಇದೆಯಾ ಅಂತಾನೂ ತನಿಖೆ ಮಾಡಬೇಕಾಗತ್ತೆ. ಅಂದ್ರೆ ಧರ್ಮಸ್ಥಳ ಸುತ್ತಮುತ್ತ ಹಿಂದೆ ನಡೆದ ಬೇರೆಲ್ಲ ಅಸಹಜ ಸಾವು, ಕಾಣೆಯಾದ ಪ್ರಕರಣಗಳನ್ನು ರಿಓಪನ್ ಮಾಡಬೇಕಾಗತ್ತಾ? ಆ ರೀತಿಯ ಒತ್ತಾಯ ಇದೆ ಅಂತ ಮೂಲಗಳು ಹೇಳ್ತಿವೆ. ಇದೆಲ್ಲ ಒಂದು ವ್ಯವಸ್ಥಿತ ಅಪರಾಧದ ಜಾಲದ ಭಾಗ ಆಗಿರಬಹುದಾ ಅನ್ನೋ ಅನುಮಾನಗಳು ಇವೆ. ರಾಜಕೀಯ ವಲಯದಲ್ಲೂ ಇದ್ರ ಬಗ್ಗೆ ಚರ್ಚೆ ನಡೀತಿದೆ ಅಲ್ವಾ? ನಿವೃತ್ತ ನ್ಯಾಯಾಧೀಶರು, ವಕೀಲರು CM ಭೇಟಿ ಮಾಡಿದ್ದು. ಹೌದು. ಮತ್ತೆ ಕೇರಳದ CPI ಸಂಸದ P. ಸಂತೋಷ್ ಕುಮಾರ್ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾಗ ಪತ್ರ ಬರೆದು
ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಿದೆ, NIA ತನಿಖೆ ಆಗಬೇಕು ಅಂತ ಆಗ್ರಹ ಮಾಡಿದರು. ಓ ಇದರ ಜೊತೆಗೆ ಮಾಜಿ ಸಂಸದೆ ರಮ್ಯಾ, ನಟರಾದ ರಾಕೇಶ್ ಅಡಿಗ, ಪ್ರಕಾಶ್ ರಾಜ್ ಹೀಗೆ ಹಲವರು ಪಾರದರ್ಶಕ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಂತರವೇ ಸಿಎಂ ಅವರು SIT ರಚನೆಗೆ ಆದೇಶ ನೀಡಿದರು. ಆದ್ರೆ ರಾಜ್ಯ ಗೃಹ ಸಚಿವರು SITಯ ವ್ಯಾಪ್ತಿ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಕೇಳ್ದೆ. ಹೌದು, ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿರೋ ಪ್ರಕಾರ ಈ SIT ತನಿಖೆ ಧರ್ಮಸ್ಥಳದಲ್ಲಿ ಶವ ಹೂಳಲಾಗಿದೆ ಅನ್ನೋ ನಿರ್ದಿಷ್ಟ ಆರೋಪಕ್ಕೆ ಮಾತ್ರ ಸೀಮಿತ. ಇದನ್ನ ಸೌಜನ್ಯ ಹತ್ಯೆ ಪ್ರಕರಣದ ತನಿಖೆಯೊಂದಿಗೆ ಸೇರಿಸಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಓಕೆ, ಹಾಗಾದ್ರೆ ಒಟ್ಟಾರೆಯಾಗಿ ನೋಡೋದಾದ್ರೆ SIT ರಚನೆ ಆಗಿರೋದು ಒಂದು ಮಹತ್ವದ ಹೆಜ್ಜೆ. ಆದ್ರೆ ನ್ಯಾಯಾಂಗದ ಮೇಲ್ವಿಚಾರಣೆ ಇಲ್ದಿರೋದು, 10 ವರ್ಷಗಳಷ್ಟು ಹಳೆಯ ಸಾಕ್ಷಿಗಳನ್ನ ಹುಡುಕೋದು, ಹೀಗೆ ದೊಡ್ಡ ಸವಾಲುಗಳು ಮುಂದಿವೆ. ಖಂಡಿತವಾಗಿ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಬೇಕು, ಹಿಂದಿನ ಪ್ರಕರಣಗಳನ್ನ ಆಳವಾಗಿ ಪರಿಶೀಲಿಸಬೇಕು. ಇದೆಲ್ಲ ಈ ತನಿಖೆಯ ಯಶಸ್ಸಿಗೆ ಬಹಳ ಮುಖ್ಯ. ಆದರೆ ಫಲಿತಾಂಶ ಏನಾಗುತ್ತೆ ಅಂತ ಕಾದ್ ನೋಡಬೇಕು. ಈ ಎಲ್ಲ ಸವಾಲುಗಳನ್ನ, ಅದರಲ್ಲೂ ವಿಶೇಷವಾಗಿ ನ್ಯಾಯಾಂಗದ ಮೇಲ್ವಿಚಾರಣೆ ಇಲ್ಲದಿರೋದನ್ನ ಗಮನಿಸಿದಾಗ ಈ SIT ಹಿಂದಿನ ತನಿಖೆಗಳಿಗಿಂತ ಭಿನ್ನವಾಡಿ ಸತ್ಯವನ್ನ ಹೊರತರಲು ಎಷ್ಟು ಪರಿಣಾಮಕಾರಿಯಾಗಬಹುದು? ಇದು ಬಹುಶಃ ಸದ್ಯಕ್ಕೆ ಉತ್ತರವಿಲ್ಲದ ಪ್ರಶ್ನೆ ಅನ್ಸುತ್ತೆ ಅಲ್ವಾ?